ಪತ್ರಿಕಾಗೋಷ್ಠಿಗೆಲ್ಲ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟ್ ಇಡ್ತಂಥ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಏನಾಯಿತು, ಹೇಗಾಯಿತು, ಹೆಂಗಾಯ್ತು ಎಲ್ಲರಿಗೂ ಗೊತ್ತಿರುತ್ತೆ. ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಳಗಡೆ ಹೋಗಿ ನಾನು ರಿಲೀಸ್ ಆಗೋ ವರ್ಷದೊಳಗಡೆ ಏನೇನು ಆಯಿತು ಅನ್ನೋದು ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು. ಚಿಕ್ಕಪಟ್ಟು ನಾನು ಕೆಲವೆಲ್ಲ ಕ್ಷಮೆ ಕೇಳಿದ್ದೀನಿ, ಅದು ಎಲ್ಲೋ ಒಂದು ಕಡೆ ಒಬ್ರಿಗೆ ಗೊತ್ತಾಗಿರುತ್ತೆ, ಎಲ್ಲೋ ಅಂತ ಕುತ್ಕೊಂಡು ಮಾತಾಡಿದ್ದೀನಿ. ಬಟ್ ಕೆಲವರಿಗೆಲ್ಲ ಕ್ಲಾರಿಟಿ ಇರಲ್ಲ, ಒಂದೊಂದು ಸತಿ ಒಂದೊಂದು ಸ್ಟೇಟ್ಮೆಂಟ್ ಇದೆ ಅನ್ನೋ ಥರ ಇದೆ ಕೆಲವರಿಗೆ. ಅದಕ್ಕಾಗೆಲ್ಲ ಪೂರ್ತಿ ಒಂದು ಕ್ಲಾರಿಟಿ ಕೊಟ್ಟು ನಾಳೆಯಿಂದ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಬೇಕು. ಮತ್ತೆ ಏನಾರು ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದರೆ ಮತ್ತೆ ಒಂದು ಸಿನಿಮಾನ ರಿಲೀಸ್ ಮಾಡ್ಸೋಕೆ ಒಂದು ಅವಕಾಶ ಸಿಗುತ್ತಾ ಅನ್ನೋದೊಂದು ಕೇಳ್ಕೊಳ್ಳೋಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಟಿರೋದು. ಎಲ್ಲ ಆಡಿಯೋ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಿಲೀಸ್ ಒಳಗಡೆ ಹೋದಾಗ ಒಂದು ಕೇಸ್ ಆಗುತ್ತೆ, ಅದಾದಮೇಲೆ ಒಂದು ಜನ ಎಲ್ಲ ಒಂದು ಸ್ವಲ್ಪ ಪ್ಲಸ್ ಮಾಡ್ಕೊತಾರೆ. ಒಂದು 2 ದಿನ 3 ದಿನ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ. ಅದಾದಮೇಲೆ ಒಂದು ಸಿನಿಮಾ ಚೆನ್ನಾಗಿ ಆಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಆಡಿಯೋ ಸ್ಟಾರ್ಟ್ ಆಗುತ್ತೆ. ನನ್ನಲ್ಲಿ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡೋವಂಥ ಏನಾದ್ರು ತಲೆಯಲ್ಲಿ ಇದ್ದಿದ್ರೆ ನಾನು ಒಂದು 100 ಸಾಕ್ಷಿಗಳು ಹುಟ್ಟಾಗ್ತಿದ್ದೆ. ನಾನು ಆ ಥರ ಕಂಪ್ನಿಗಳು ಯಾವುದೂ ಓಪನ್ ಮಾಡಿಲ್ಲ. ನನಗೆ ಗೊತ್ತಿರೋದು ಒಂದೇ, ವ್ಯವಸಾಯ, ಒಂದು ಕಲೆ, ಎರಡನ್ನೇ ನಂಬ್ಕೊಂಡು ಬಂದಿರೋದು. ಇದುವರೆಗೂ ನನಗೆ ಬ್ಯಾಕ್ಗ್ರೌಂಡ್ ಅನ್ನೋದು ಏನೂ ಇಲ್ಲ. ಇಲ್ಲಿ ಏನು ಮಾತಾಡಿದ್ದೀನಿ, ಅವ್ರು 3 ಜನದ ಆಶೀರ್ವಾದ ತಗೊಂಡು ಹೋಗ್ಬೇಕು, ಅವ್ರ ಆಶೀರ್ವಾದ ತಗೊಂಡು ಬೆಳಿಬೇಕು ಅಂದ್ಕೊಂಡದನ್ನು ಏನು ಆಡಿಯೋ ಕಂಪ್ನಿ ಆಡಿಯೋದವ್ರು ಮಾಡಿದ್ದಾರೆ ಅವ್ರ ಜೊತೆ ಪೂರ್ತಿ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಸುಖಗಳನ್ನೆಲ್ಲ. 15 ದಿವಸಕ್ಕೆ ವಾರಕ್ಕೆ ಒಂದು ಜಗಳಗಳು ಆಗ್ತಾನೆ ಇದ್ದು, ಏನೇನೋ ಆಗ್ತಾನೆ ಇದ್ದು, ಮಧ್ಯ ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡಿದ್ದೀನಿ. ಸಿನಿಮಾ ರಿಲೀಸ್ ಅನೌನ್ಸ್ ಆದಾಗ ಡೇಟು ದಿನ 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 ಜಾಸ್ತಿ ಆಗ್ತಾನೇ ಹೋಗ್ತಾ ಇತ್ತು. ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಹೇಳ್ಕೊಂಡು ನಾನು ಏನಾದರೂ ನನ್ನ ಹೆಂಡತಿ ಕರ್ಕೊಂಡೋಗಿ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗಿರೋದು. ಬಟ್ ಜನ ಸಿನಿಮಾ ಗಿಮಿಕ್ ಅಂತಾರೆ ಅಂದ್ಬಿಟ್ಟು ನಾನು ತುಂಬ ಸಾಕಾಗಿ ನಾನು ಇದುವರೆಗೂ ಯಾವ ಸ್ಟೇಷನ್ ಮೆಟ್ಲು ಗೊತ್ತಿಲ್ಲ, ಯಾವ ಕೋರ್ಟು ಕಚೇರಿ ಅಂತ ಗೊತ್ತಿಲ್ಲ. ನಮಗೆ ಯಾಕೆ ಬೇಕಪ್ಪ ಬೇಡ ಅಂತ, ಯಾಕಂದರೆ ಸುಮಾರು ಕೆಲಸಗಳಿರೋದ್ರಿಂದ ನಾನು ಅದಕ್ಕೆ ಕೆಲಸಕ್ಕೆ ಹೋಗಿಲ್ಲ. ಬಟ್ ಹಿಂಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಒಂದು ಬ್ಯಾಡ್ ಲಕ್. ಸ್ಟಾರ್ಟಿಂಗು ಆಡಿಯೋ ಕೇಳಿದಾಗ 100% ಅದು ನಂದಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು. ಯಾಕೆಂದರೆ ಒಂದೊಂದು ವೇರಿಯೇಷನ್ ಒಂದೊಂದು ಥರ ಇದೆ. ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲ ಪೂರ್ತಿ ಮ್ಯೂಟ್ ಆಗಿ ನನ್ನ ಮಾತ್ರ ಬರೀ ಅವರು ಅಂದಿದ್ದಾರೆ ಅಷ್ಟೇ, ಮಿಕ್ಕಿದ್ದೆಲ್ಲ ಕಟ್ಟಾಗಿದೆ. ಈಗ ಪೂರ್ತಿ ಬಿಟ್ಟರು ಆಡಿಯೋಗೂ ಅದಕ್ಕೂ ನೀವು ಒಂದ್ಸತಿ ನೋಡಿದರೆ ಅದು ಈಗ ಏನು ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನಿಸುತ್ತೆ. ಬಟ್ ನಾನು ಸ್ಟಾರ್ಟಿಂಗು ಇಲ್ಲ ನಂದಲ್ಲ ಅಂದಿದ್ದೆ ಒಂದು ಕಡೆ ಒಳ್ಳೇದು ಅಂತ ಅನಿಸುತ್ತೆ. ಏಕೆಂದರೆ ಅಂದಿದ್ದಕ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು. ನನಗೆ ಯಾರು ಬಿಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಒಂದು ಹಿಂಟ್ ಕೊಟ್ಟಿದ್ರು, ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿತ್ತು, 50,000 ಕೊಟ್ಟು ತಗೊಂಬಂದಿದ್ದೀವಿ, 50,000 ಕೊಟ್ಟು ಡಿಲೀಟ್ ಮಾಡಿಸಿದ್ದೀವಿ, ಅದೊಂದು ಬಿಟ್ಟರೆ ಸಾಕು, ಇಡೀ ಕರ್ನಾಟಕ ಜನತೆ ನಿಂಗೆ ಹೊಡಿತಾರೆ. ಹಂಗೆ ಅಷ್ಟೊಂದು ದ್ವೇಷ ಯಾಕೆ? ಇಷ್ಟೊಂದು ದ್ವೇಷ ಮಾಡೋ ಬದಲು ಒಂದಿಷ್ಟು ವಿಷಯ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ. ಬಟ್ ಅವ್ರು ಕೊಟ್ಟಿರೋ ಕೇಸ್ ಏನು, ಅವ್ರು ಹೋರಾಡ್ತಾರೆ, ಯಾವುದು ಆಡಿಯೋ ಬಗ್ಗೆ ಹೋರಾಡ್ತಾ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಅದು ಕೇಸ್ ಬಗ್ಗೆ ನಾನೇನು ತಲೆ ಕೆಡಿಸ್ಕೊತಿಲ್ಲ. ಅದು ಕಾನೂನಿದೆ, ಅದೇನಾಗಬೇಕು ಅದಾಗ್ತಿದೆ. ಬಟ್ ಈ 3 ಜನ ಮೇಯ್ನ್ ಇವ್ರ ಹತ್ರ ಏನು ಹೇಳ್ಕೊಂಡಿದ್ದೆ, ಮನೆಗೆ 2-3 ದಿನ ಕಂಟಿನ್ಯೂ ನಮಗೆ ಜಗಳಗಳಾಗ್ತಾನೆ ಇದ್ದು. ಅದರಲ್ಲಿ ಹುಡುಗಂದೊಬ್ಬಂದು ವಾಯ್ಸ್ ಬರುತ್ತೆ, ಅಲೋಕ್ ಅಂತ. ಅವನು ಹೆವಿ ಟ್ಯಾಲೆಂಟೆಡ್. ಅವನು ಟೋಟಲ್ ಒಂದು 69 ರೆಕಾರ್ಡ್ ಮಾಡ್ಯವನೆ. ನನಗೆ ರೆಕಾರ್ಡ್ ಮಾಡೋ ಬುದ್ಧಿ 1% ಇಲ್ಲ. ನನ್ನ ಮೊಬೈಲ್ ಇವಾಗಲೂ ಕೊಡ್ತೀನಿ, ಒಂದು ರೆಕಾರ್ಡು ಇಲ್ಲ ನನ್ನ ಹತ್ರ. ಪ್ರತಿ ಒಂದು ದಿವಸ ಮೊಬೈಲ್ನೂ ಕತ್ಕೊಂಡು ಹೋಗಿದ್ದಾನೆ. ಮೇ ಬಿ ಮೊಬೈಲ್ ಕತ್ಕೊಂಡು ಹೋಗಿದ್ದೇನೋ, ಮೇ ಬಿ ಅವರವರ ಚಾಟ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಏನೋ ತಗೊಂಡವ್ರೆ ಅನ್ನೋದು ನನಗೆ ಈಗ ಗೊತ್ತಾಗ್ತಿದೆ. ಆ ಸ್ಕ್ರೀನ್ಶಾಟ್ ಕೆಲವೆಲ್ಲ ಮೆಸೇಜ್ಗಳು ಅವರವರೇ ಮಾಡ್ಕೊಂಡು ತಗೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಕ್ಲಿಯರ್ ಚಾಟ್ ಹೊಡೆದವ್ರಂತೆ. ಅದು ನನಗೆ ಗೊತ್ತಿಲ್ಲ. ಈ ಆಡಿಯೋ ಮನೆಗೆ ಒಂದು ದಿವಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಹೋದಾಗ ಬೆಳಿಗ್ಗೆ ಫೋನ್ ಮಾಡಿದರು, ಜಗಳಾಡಲ್ಲ ಇನ್ಮೇಲೆ ಹೊಡೆದಾಡಲ್ಲ ಅಂತ. ಆಯಿತು, ಸಂಜೆ ಒಂದಾಗೋಣ ಚೆನ್ನಾಗಿರೋಣ ಅಂತಲೇ ಕರೆದಿದ್ದವರು. ಅವ್ರಿಗೆ ಹೇಳ್ತಾರೆ CCTV ಫುಟೇಜು ಅದೇನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅವರಿಗೆಲ್ಲ ಅದೇ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವ್ರಿಗೆ. ಬಟ್ ನಾವೇನು ಅಂದರೆ ನಾವು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬಿಡೋದು, ಮಾತಾಡ್ಬಿಡೋದು, ಏನೇನು ಮಾತಾಡ್ತೀವೋ ನಮಗೂ ಗೊತ್ತಿರಲ್ಲ. ಅವ್ರ ಹತ್ರ ಏನು ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಕೇಳೋದಷ್ಟೇ, ಯಾವತ್ತೂ ಒಂಚೂರು ಕುಡ್ದಿದ್ದವನು ಹೆಂಗೆ ಕುಡ್ದೆ, ಅಲ್ಲಿ ಹೆಂಗೆ ಕುಡ್ದೆ, ಏನೋ ನಾವು ಪಾರ್ಟಿ ಕೂತ್ಕೊಂಡಾಗ ಅದು ಕುಡಿತೀನಿ ಜ್ಯೂಸ್ ಕುಡಿತೀನಿ ಅಂತಿದ್ದವನು ಅದು ಹೆಂಗೆ ಕುಡ್ದೆ ಅಂತ ಕೇಳ್ತಾರೆ. ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿದ್ದಾಗಲೇ 3 ದಿವಸ. ನಾನು ಪೂರ್ತಿ ಡಯಟ್ ಇದ್ದವನು. ಸಿನಿಮಾಗೋಸ್ಕರ ತುಂಬ ಅಂದರೆ ತುಂಬ. ನಮ್ಮ ತಾಯಿ ಐಸೋಡಲ್ಲಿದ್ದಾಗಲೂ ಕೂಡ ಜಿಮ್ಗೆ ಹೋಗಿದ್ದೀನಿ ಹಾಸನದಲ್ಲಿ. ನನ್ನ ಹೆಂಡತಿ ಉಳಿಯೋದೇ ಇಲ್ಲ ಅನ್ನೋ ಟೈಮಲ್ಲಿ ಒಂದು 6 ತಿಂಗಳಲ್ಲಿ ಮೈಸೂರಲ್ಲಿದ್ದಾಗ ಅಲ್ಲೂ ಕೂಡ ಜಿಮ್ ಹುಡ್ಕೊಂಡು ಹೋಗಿದ್ದೀನಿ. ಎಲ್ಲರೂ ಕೇಳೋರು, ಐಸೋಡಲ್ಲಿ ಇಟ್ಕೊಂಡು ನೀನು ಜಿಮ್ಗಿಲ್ಲ ಸರ್, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ, ಚೆನ್ನಾಗಿ ಕಾಣ್ಬೇಕು. ನಾನು ಇಷ್ಟು ಶ್ರಮ ವಹಿಸ್ತವನು, ನನ್ನ ಗುಂಡಿ ನಾನು ತೋಡ್ಕೊಳ್ಳಲ್ಲ. ಇವ್ರಿಗೆ ಏನು ನನ್ನ ಎಣ್ಣೆ ಕುಡಿಯೋ ಜೊತೆಲಿ ಕೂತ್ಕೊಂಡಾಗ ಮಾತಾಡಿದ್ದು ಈ ಅಲೋಕನೂ ಲೇಡೀಸು ಇಬ್ಬರು ಸೇರ್ಕೊಂಡು ಮಾತಾಡ್ಬೇಕಾದ್ರೆ ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೀನಿ. ನಾನು
ಶಿವಣ್ಣ ಅವರ ಟೈಟ್ಲು ಸಿಕ್ಕಿದ್ದು ನಾನು ಅವ್ರು ಮೀಟ್ ಮಾಡಿಸ್ತೀನಿ ಅಂದರೆ ಯೋಗರಾಜ್ ಭಟ್ರು ಸರ್ ಹೇಳಿದ್ದಾರೆ, ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ, ಇದನ್ನು ಹೇಳಿದ್ದಾರೆ, ಅವ್ರ ಕೈಲಿ ಮಾಡಿಸ್ತೀನಿ, 2ನೇ ವಾರಕ್ಕೆ ನಾನು ಕರೆಸ್ತೀನಿ ಅಂತ ಹೇಳಿದೆ. ಶಿವಣ್ಣವ್ರಿಗೆ ಸಿನಿಮಾ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ. ದರ್ಶನ್ ಸರ್ದು ಅವತ್ತಿನ 1-2 ವಾರ ಹಿಂದೆ ಮುಂದೆ ದರ್ಶನ್ ಪುಟಾಣೆ ಸರ್ ಹತ್ರ ಮಾತಾಡ್ಕೊ ಬಂದಿದ್ದೆ. ಸರ್ ಒಂದೇ ಒಂದು ಬೈಟ್ಸ್ ಕೊಡಿ ದರ್ಶನ್ ಸರ್ ಕೈಲಿ, ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ. ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ. ಧ್ರುವಣ್ಣ ಅವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವರಿಗೆ. ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬ ರೀಚ್ ಆಗಿದೆ. ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಎಲ್ಲ ಕಡೆ ಹಾಕಿದ್ದಾರೆ ನಮ್ದೆಲ್ಲ ಸಿನಿಮಾ ಪ್ರಮೋಷನ್. ಸಿನಿಮಾನು ನೋಡ್ತೀನಿ ಅಂತಲೂ ಕೂಡ ಹೇಳಿದರು. ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದು ಅಷ್ಟೇ. ಅದು ಮುಗಿದ ಮೇಲೆ ಡ್ರಿಂಕ್ಸ್ ಅಷ್ಟು ಅವರೇ ಕೊಟ್ಟಿದ್ದು ಅವ್ರ ಮನೇಲೇ ಕೊಟ್ಟಿದ್ದು. ಅದು ಲೇಬಲು ಇರಲಿಲ್ಲ, ಏನೂ ಇರಲಿಲ್ಲ. ನನಗೆ ಏನು ಹೇಳಿದ್ರು ಅಷ್ಟು ದಡ್ಡನಾಗೋರು ನೀನು ಅಂತ ಅನ್ಬೋದು. ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಏನೂ ಲೇಬಲ್ ಇರಲಿಲ್ಲ. ಅವನೇ ತಂದು ಕೊಟ್ಟಿದ್ದ, ಲೋಕನೋ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದ. ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ, ಅವರು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ, ಅದು ಹೇಳೋದು ಬೇಡ. ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ, ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ. ಅತಿ ಶೀಘ್ರದಲ್ಲಿ ಅವ್ರು ಆಚೆಗೆ ಬರ್ತಾರೆ. ಈಗ ಇವರಿಬ್ರು ಏನು ಮಾಡಿದ್ರು, ಒಂದು 10-10:30 ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಅದಾದ್ರ ಮುಂಚೆ ನಾನು ಇವ್ರು 3 ಜನ ಏನು ಹೊಡ್ಲಿದೆ, ಆದರೂ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ. ನೆಗೆಟಿವ್ ಬಾ ನಿನ್ನ ಮುಂದೆ ಗುರು ಇವೆಲ್ಲ ಹೇಳಿದ್ದಾರೆ, ಟಾಪ್ ಎಕ್ಸಿದ್ದಾರೆ. ಬಟ್ ನಾನು ಏನು ರಿಯಾಕ್ಟ್ ಮಾಡಿಲ್ಲ, ಅದೆಲ್ಲ ರೆಕಾರ್ಡ್ ಮಾಡಿಲ್ಲ. ಇದಾದಮೇಲೆ ಸ್ಟಾರ್ಟ್ ಆಗಿದ್ದಷ್ಟೇ. ನನಗೆ 1% ನೆನಪಿಲ್ಲ. ಯಾಕೆಂದ್ರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು. ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡ್ರ್ ಇಟ್ಟಿದ್ದವನೇ, ಏನೇನು ಕತೆ ಪ್ರೋಟೀನ್ ಅಂತ ಹೇಳಿ ಕತೆ ಅದೇನೋ ಗೊತ್ತಿಲ್ಲ ನನಗೆ. ಎಷ್ಟೋ ಸತಿ ಹಾಕ್ಕೊಟ್ಟಿದ್ದೇನೆ ಎಣ್ಣೆಗೆ. ಅದೇನು ಅಂತ ನಾನು ಹೇಳಿದ್ದೀನಿ ನೆನೆ, ಕಂಪ್ಲೇಂಟು ಮಾಡ್ತಾಯಿದ್ದೀನಿ. ಅವ್ರ ಮನೇಲೆಲ್ಲ ಚೆಕ್ಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ. 10-10:30 ಸ್ಟಾರ್ಟ್ ಮಾಡಿದವನು ಬೆಳಿಗ್ಗೆ ಒಂದು 8-9 ಗಂಟೆಗೆ ನಾನು ಆಚೆಗೆ ಬಂದಿರೋದು ಮನೆಗೆ. ಯಾರಾದರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳಬೇಕು, ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು. ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗಿ ಅನ್ಬೇಕು. ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವ, ಸ್ಟೇಷನಿಗೆ ಫೋನ್ ಮಾಡಬೇಕು, ಕುಡ್ಕೊಂಡು ಮನೆಗೆ ಬಂದವನೇ ಅಂತ ಹೇಳಬೇಕು. ಯಾವುದೂ ಇಲ್ಲದೆ ಬೆಳಿಗ್ಗೆ 8-9 ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ, ಇನ್ನು ಆರಾಮಾಗಿರು ಅಂದರೆ ಇದೇನು ಅರ್ಥ? ಇದು ವಾಸ್ತವ. ಇದರಲ್ಲಿ ಅವ್ರ ಥರ ನಾನೇನು ಕಟ್ಕತೆ ಕಟ್ಟೋದಾಗಲಿ ಯಾವುದೂ ಕಟ್ತಿಲ್ಲ. ಇದು ಸತ್ಯಾಂಶ ಹೇಳಲೇಬೇಕು ಅಂದ್ಕೊಂಡೆ ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ. ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇದಾವೆ, ಎಲ್ಲ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ದಿನ ಅವ್ರಿಗೆ ಕೌಂಟ್ರು ಕೊಟ್ಟರು, ನಾನೊಂದು ಕೌಂಟ್ರು ಕೊಡೋದು, ಅವ್ರೊಂದು ಕೌಂಟ್ರು ಕೊಡೋದು, ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲಿಗೆ ಒಂದು ಇವತ್ತು ಮಾತಾಡೋಣ. 3 ಜನ ಏನಾರು ಒಂದು ಆಶೀರ್ವಾದ ಮಾಡಿದರೆ ಮತ್ತೆ ಸಿನಿಮಾನ ರಿಲೀಸ್ ಮಾಡಿಸೋಣ ಅಂತ ಒಂದು. ಸರ್ ಎಲ್ಲರೂ ಹೇಳ್ತಾ ಇರೋದೇ, ಮಾತಾಡಿರೋದು ನಂದೇ ವಾಯ್ಸು ಸರ್, ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನನಗೆ ಪ್ರಜ್ಞೆ ಇಲ್ಲ. ಅಲ್ಲ ಸರ್, ಕಟ್ಕತೆ ಅಂತ ನಾನು ಹೇಳ್ತೀನಿ. ಹಾಂ ಸರ್, ನನ್ನ ಮನಸ್ಥಿತಿ ನಾನು ಅಲ್ಲ ಸರ್, ನನ್ನ ಮನಸ್ಸಿಗೆ ನನಗೆ ಇವಾಗಲೂ ನಾನು ಇದೇ ಪಶ್ಚಾತ್ತಾಪ ಪಡ್ತಾ ಇರೋದು. ನಾನು ಅವತ್ತಿಂದ 1% ನಾನು ಇದೇನೂ ಮಾಡಿಲ್ಲ ಸರ್. ಹಿಂಗೆ ನನ್ನ ಬಾಯಿಗೆ ಬಂತ ಈ ಥರ ಇಲ್ಲ, ನಾನು ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಸರ್ ಕುಡಿದು ಮಾತಾಡಲ್ಲ. ಆ 4 ಗೋಡೆ ಮಧ್ಯೆ ಏನಾಯಿತು ಅಂತ ನಮ್ಮ 3 ಜನಕ್ಕೆ ಅಷ್ಟೇ ಗೊತ್ತಿರ ಸರ್, ಹೊರಗಡೆ ಏನೂ ಗೊತ್ತಾಗಿರಲ್ಲ. ಅಲ್ಲ ಸರ್, ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿರ್ತೀನಿ, ಅದನ್ನು ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದರೆ ನನಗೆ ಅನಿಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಏನೋ ಅಂತ ಕತೆ ಗೊತ್ತಿಲ್ಲ. ನೀನು ತಾಕತ್ತಿದ್ರೆ ಬೈ ಅನ್ಬೋದು, ಏನಾದ್ರು ನನಗೆ ಗೊತ್ತಿಲ್ಲ. ನನಗಂತೂ 100% 10 ಗಂಟೆ ಆದಮೇಲೆ ಬೆಳಗ್ಗೆ 10:30 ಗಂಟೆ ನನಗೆ ಇನ್ನೂ ಭಯ ಇರೋದೇನು ಅಂದರೆ ಬೇರೆ ಏನಾರು ವೀಡಿಯೋ ಮಾಡ್ಕೊಂಡೋದ್ರದು ಇನ್ನೂ ಭಯ ಇದೆ ನನಗೆ. ಅಷ್ಟೆಲ್ಲ ಸರ್, ನಾನು ಯಾವತ್ತೂ ಯಾರಿಗೂ ಸಾವು ಬಯಸುವಂಥ ಅಧಿಕಾರ ಯಾರಿಗೂ ಇಲ್ಲ. ನಾನು ಹಂಗೇನಾದರೂ ಪ್ರಜ್ಞೆ ಇದ್ದು ಉದ್ದೇಶಪೂರ್ವಕವಾಗಿ ಏನಾದರೂ ಮಾತಾಡಿದ್ದಿದ್ರೆ ನಾನು ಸ್ಟೇ ತರೋದೋ ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದೋ ಏನೋ ಒಂದು ಮಾಡ್ತಾಯಿದ್ದೆ ಸರ್. ಅಷ್ಟು ಪ್ರಜ್ಞೆ ಇತ್ತು ನನ್ನ ಮನಸ್ಸಿಂದ ಹೇಳಿದ್ದಿದ್ರೆ. ಇದು ಮನಸ್ಸಿಂದ ಹೇಳಿದಿರೋದಕ್ಕೆ ನಾನು ಸುಮ್ಮನಾಗಿದ್ದು. ಬಿಡು, ಅದೆಲ್ಲ ಇರಲ್ಲ, ನಾನು ಮಾತಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲಿ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ. ಪ್ರಮೋಷನಿಗೆ ಪ್ರತಿಯೊಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಚರ್ ಕೊಟ್ಟವ್ರೆ, ಹಂಗಿದೆ ಹಿಂಗಿದೆ, ಊರಾಗ ತುಂಬ ಕನ್ಫ್ಯೂಸ್ ಮಾಡಿದರು ಸರ್. ನಾನು ಆ ಥರ ಕುಡ್ಕೊನಲ್ಲ ಸರ್, ನಾನು ಕುಡ್ದೂ ಇಲ್ಲ. 3 ವರ್ಷ ಫುಲ್ಲು ಡಯಟಲ್ಲಿ ಇದ್ದೀನಿ. ಯಾರನ್ನಾದರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ಜೀವನ, ನನ್ನ ಉಸಿರು ಅಂತ ಸಿನಿಮಾನ ಪ್ರೀತಿಸ್ತಾನೆ. ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ. ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಸುಮಾರು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದಾರೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತಾರೆ ಅನ್ನೋ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ. ಹಾಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೇ ಇದ್ದೀನಿ. ಈಗ ಇವರಿಗೆ ಧ್ರುವಣ್ಣ ಅವರಿಗೆ ಬಂದ ತಕ್ಷಣ ನಾನು ಅದು ಮಾಡಿ 2-3 ದಿವಸ ಆದಮೇಲೆ ನಾನು ಹಂಗೇನಾದ್ರು ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿಗೆ ಕಾಣಂಗಿಲ್ಲ ಇದ್ಬಿಡ್ತಿದೆ. ಪಶ್ಚಾತ್ತಾಪ ಯಾಕೆ ಪಡ್ತಾ ಇದ್ದೀನಿ ಅಂದರೆ ಇಷ್ಟು ವರ್ಷ ಜರ್ನಿ, ಒಂದು 16-17 ವರ್ಷದ ಮೇಲೆ ಆಯಿತು. ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮವ್ರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು.
ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿ ನಾನು ತೋಡ್ಕೊತೀನಿ ಸರ್. ಯಾಕೆಂದ್ರೆ ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ. ಕಲೆನ ನಮ್ಗೆ ಬಂದಿರೋದು ಬೇರೆ, ನನಗೆ ಬ್ಯಾಕ್ಗ್ರೌಂಡ್ ಆಗಲಿ ದುಡ್ಡಾಗಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು, ಇದು ಆಡಿಯೋ ಫೇಕ್ ಅಂತ ಹೇಳುವಂತ ಅವ್ರ ಕೈಲೇ ಹೊಡೆದು ಕೇಳಿಸಿರೋರು. ಬಟ್ ನಮಗೆ ಹೊಡೆಯೋಕ್ಕೂ ದುಡ್ಡಿಲ್ಲ, ಹೊಡ್ಸೋಕ್ಕೂ ದುಡ್ಡಿಲ್ಲ. ನಮಗೇನು ಈ ದುಡ್ಡಿಲ್ದ್ರೆ ಏನು ಹೇಳ್ತೀವಿ, ದೇವ್ರಿದ್ದಾನೆ ಅಂತೀವಿ, ಇಲ್ಲ ಕರ್ಮ ರಿಟರ್ನ್ ಅಂದ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ. ಇನ್ನೇನು ಮಾಡೋದು ಹೇಳಿ. ಉದ್ದೇಶಪೂರ್ವಕವಾಗಿ ಯಾರು ಆ ಥರ ಮಾತಾಡಲ್ಲ ಮೇಡಮ್. ನಾನು ಹಿಂಗೇನಾರ ಚಾಕ್ ಇಟ್ಟೇನೋ ಒಂದು ಮಾತು ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ ಶಾಟ್ ತೆಗೆದ್ರು ನನ್ನ ಮೊಬೈಲ್ ಲಾಕಿಲ್ಲ ಮೇಡಮ್. ಅವ್ರು ಏನು ಬೇಕಾದರೂ ಮಾಡ್ಕೋಬೋದು. ನನ್ನ ಮೊಬೈಲ್ ಇವಾಗ ರೀಸೆಂಟಾಗಿ ಒಂದು 2 ತಿಂಗಳಿಂದ ಲಾಕಿಟ್ಟಿರೋದು. ಪ್ರತಿ ಒಂದು ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ. ಹಂಗೆಲ್ಲ ನಾನು ಪ್ಲ್ಯಾನ್ ಮಾಡೋದಾಗಿದ್ರೆ ಬೇಜಾನ್ ಸಿಕ್ಕಾಬಟ್ಟೆ ಅವ್ರು ಏನೇನು ಯಾರ ಬಗ್ಗೆನೋ ಮಾತಾಡಿದ್ದಾರೆ ಅದೆಲ್ಲ ಮಾಡ್ಬೋದಿತ್ತು. ಬಟ್ ಲಾಕೇ ಇಲ್ಲ ನನಗೆ. ಯಾಕೆಂದರೆ ನಾನು ಒಂದು ಶೋಗೆ ಹೋಗ್ಬೇಕಾದ್ರೆ ಜೊತೆಲಿ ಬಂದಾಗ ನಾನು ಒಂದು ಸ್ಟೇಜ್ ಹೋಗೋದಾಗ ಲೇಡೀಸ್ನ ಕಾರಲ್ಲೇ ಕೂರಿಸಿರ್ತೀನಿ, ನನ್ನ ಮೊಬೈಲು ಅಲ್ಲೇ ಬಿಟ್ಟಿರ್ತೀನಿ. ಏನು ಬೇಕಾದ್ರೂ ಅದು ಐಡಿಯಾ ಕೊಟ್ಟೋದೆ ಅವರು, ನನಗೇನು ಗೊತ್ತಿಲ್ಲ. ಅವರೇ ಹೇಳಿದ್ದಾರೆ ಹಿಂಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ಕಳಿಸ್, ಇದೆಲ್ಲ ಮಾಡಿದ್ದಾರೆ. ಯಾವುದು ಮೇಡಮ್? ಆಡಿಯೋ ನಾನು ಬಿಟ್ಟಿರಲಿಲ್ಲ, ಅದು ನನ್ನ ಬಗ್ಗೆ ಇಲ್ಲ. ಕೇಳಿ ನೋಡಿ, ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ. ಓಕೆನಾ? ನಾನು ಯಾರ್ದು ಮೇಡಮ್? ಅಪ್ಪಣ್ಣ ಅವ್ರದ್ದು ಮಾತಾಡಿರೋದು 1 ವರ್ಷ. ಆ್ಯಕ್ಚುಲಿ ಅವ್ರದ್ದು ಹೇಳಿದ್ರೆ ತಪ್ಪಾಗುತ್ತೆ. ಇವರು ಇಬ್ಬರು ಮಧ್ಯನೂ ತಂದಿಟ್ಟಿದ್ದಾರೆ. ನಿನಗೆ ಸೇಫ್ಟಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ. ಅವ್ರ ವೀಡಿಯೋನ ಅಪ್ಪಣ್ಣವ್ರಿಗೂ ಕಳಿಸಿದ್ದಾರೆ. ನನಗೆ ನನ್ನ ವೀಡಿಯೋ ಮಾಡ್ಬಿಟ್ಟು ಅಪ್ಪಣ್ಣ ಮನು ಉಲ್ಟಾ ಹೊಡಿಬೋದು, ಇದು ನೀನು ಇಡ್ತೀವಿ ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ನಾನು ನೋಡಿದ್ದೀನಿ ಮೊಬೈಲಲ್ಲಿ ತೆಗೆದು. ಇನ್ನೊಬ್ಬರು ಕಾಮಿಡಿ ಕಿಲಿಡರು ಒಂದು ಮೆಸೇಜ್ ಮಾಡಿದ್ದಾರೆ. ಯಾವುದೋ 1-1.5 ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು, ಬೇಗ ಹೆಣ್ಮಕ್ಳಿದ್ದಾಗ ಬಂದವನು ಅಂದ್ಬಿಟ್ಟು ಬೇಗ ಲಾಕ್ ಮಾಡಿಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಒಬ್ಳು ಮಾಡಿದ್ದಾಳೆ. ಈ ಥರದ್ದೆಲ್ಲ ಒಂದಿಷ್ಟು ನಡೆದಿದೆ ಹಿಂದ್ಗಡೆ ಕೂತಂತ. ಗೊತ್ತಿಲ್ಲ ಸರ್, ಏನೋ ಈಗ ನೋಡಿ. ಇಲ್ಲ ಸರ್, ನಾನು ಸರ್ ಸೂಪರ್ ಸ್ಟಾರ್ ಅಲ್ಲ, ಏನೂ ಅಲ್ಲ, ಕಾಮನ್ ಮ್ಯಾನ್. ಗೊತ್ತಿಲ್ಲ ಸರ್, ಕಾಮನ್ ಮ್ಯಾನ್. ಈಗ ಫಸ್ಟ್ನೇ ಸಿನಿಮಾ. ನಾವು ಕೂಡ ಅಂಬೆಗಾಲ ಇಟ್ಕೊಂಡು ಹೋಗ್ಬೇಕು, ದೊಡ್ಡವ್ರ ಆಶೀರ್ವಾದ ತಗೊಂಡು ಬಂದಿರೋದು ಸರ್. ಇಲ್ಲ ಸರ್, ಅದು ಈಗ ಏನಂತಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ. ಇದು ಅದಕ್ಕೆ ನಾನು ಏನು ಸಂತ್ರಸ್ತೆ ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಂದು ಆಡಿಯೋಕ್ಕೆ. ಯಾಕೆ ಅಂದರೆ ನನ್ನ ಕೆರಿಯರಿಗೆ ಡ್ಯಾಮೇಜ್ ಆಗಿರೋದು ಅದೊಂದೇ. ಮಿಕ್ಕಿದೇನಿದೆ ಅದು ಕಾನೂನು ಏನಿದೆ ಅದು ನೋಡ್ಕೊತಾ ಇದೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಇರೋದು ಯಾರು ಏನು ಕತೆ ಅನ್ನೋದು ನನಗೆ ಇನ್ನೊಂದು 1-15 ದಿವಸದಲ್ಲಿ ನನಗೆ ಒಂಚೂರು ಬೇಲ್ ಏನೋ ಇದಾಗಿರೋದ್ರಿಂದ, ಕಂಡೀಷನ್ ಬೇಲ್ ಇರೋದ್ರಿಂದ ನಾನು ಕೋರ್ಟಲ್ಲಿ ಇದು ಮಾಡ್ಕೊಂಡೆ ಮಾತಾಡ್ಬೇಕು ಮೇಡಮ್. ಅದಕ್ಕೋಸ್ಕರ ಅಲೋಕನ್ನವರು ಅವರು ಸುಮಾರು 7-8-10 ವರ್ಷದಿಂದನೇ ಜೊತೆಲಿದ್ದಾರೆ. ಇವತ್ತು ಜೊತೆಲಿದ್ದಾರೆ, ಅವತ್ತು ಜೊತೆಲಿದ್ದಾರೆ. ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಪ್ರತಿ ಸತಿನೂ ಅವ್ರ ಮನೇಲೇ ಇದ್ದಾರೆ. ಆಚೆ ಕಡೆಯಿಂದನೂ ಕೂಡ ಫುಲ್ಲು ಜೇಬಿಗೆ ರೆಕಾರ್ಡ್ ಹಾಕೊಂಡೇ ಬಂದಿದ್ದಾರಂತೆ. ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡು, ಯಾರ್ಯಾರ ಜೊತೆ ಮಾತಾಡಿದ್ರೆ ಅವ್ರು ಸುಮಾರು ರೆಕಾರ್ಡು ಕೇಳಿದರೆ ಆಟೋಮೆಟಿಕ್ ಆಗುತ್ತಂತೆ. 24/7 ಅವ್ರದ್ದು ರೆಕಾರ್ಡಲ್ಲಿ ಇರುತ್ತಂತೆ. ಕೇಳಿದ್ರೆ ಈಗ ಹೇಳ್ತಾವ್ರಂಗಂತ. ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ. ಇವ್ರದ್ದು ಒಂದು ನನಗೆ ಅನಿಸಿದ್ದು ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತನೋ, ಇಲ್ಲ ಈ ಸಿನಿಮಾ ಏನಾರು ಕ್ಲಿಕ್ ಆಗುತ್ತೆ ಅಂತನೋ, ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದರೆ ನಿಜವಲ್ಲೂ ನಾನೇ ಸರೆಂಡರ್ ಆಗ್ಬಿಡ್ದು. ಇಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಹೇಳಿದೆ. ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ನಂಗೆ ಇವತ್ತಾಯ್ತಲ್ಲ, ಅದು ನನಗೆ ಆಗ್ತಿಲ್ಲ. ಯಾಕೆಂದರೆ ಪ್ರಮೋಷನಿಗೆ ನೀವು ನೋಡಿರಬೇಕು, ಊಟ ಮಾಡಿಲ್ಲ ಸರ್ 1 ತಿಂಗಳು. ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ದೀರ ಪ್ರಮೋಷನ್. ಆ ಪ್ರಮೋಷನ್ ಮಾಡಿದ್ದಕ್ಕೆ ಏನಾದರೂ ಹಿಂಗೆ ಆಯ್ತಾ, ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತಾ ಅನ್ನೋ ಗೊತ್ತಿಲ್ಲ. ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಅವ್ರಿಗೆ ಹೇಳಿದ್ದೆ, ಇವರಿಗೆ ಹೇಳಿದ್ದೆ. 2ನೇ ಸಿನಿಮಾ ಹಿಂಗೆ ಆಗ್ತಿದೆ, ಒಂದಿಷ್ಟು ಬಜೆಟ್ ಅಂತಲೂ ಇವ್ರ ಬಜೆಟ್ ತಲೆ ಹೇಳಿದೆ, ಇದೆಷ್ಟು ಖರ್ಚಾಗಿದೆ ಅಂತಲೂ ಹೇಳಿದೆ. ಒಂದು 2.25-3 ಕೋಟಿ ಇದು ಬಜೆಟ್. ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾದು ಕೂಡ ಯಾರ್ಯಾರು ಗೆಸ್ಟ್ ಅಪಿಯರೆನ್ಸ್ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದೆ. ಅದು ಮಾತುಕತೆ ಆಗಿತ್ತು. ಇದಕ್ಕೇನಾದರೂ ಮುಂದೆ ಹೋಗ್ಬಿಡ್ತಾನ ಏನು ಕತೆ ಅದು ಗೊತ್ತಿಲ್ಲ. ನಾನು ಬೇರೆ ಹಿಂಗೆ ರೆಕಾರ್ಡ್ ಬಿಡೋದು, ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದರೂ ಒಂದು ಒಳ್ಳೆ ಸಿನಿಮಾ, ನೀನು ಇಷ್ಟು ಕೋಟಿ ಮಾಡ್ತೀನಿ, ನಾನು ಇಷ್ಟು ಕೋಟಿ ಮಾಡ್ತೀನಿ ಬಾ ಅಂದರೆ ನನಗೂ ಖುಷಿ ಆಗೋದು. ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ, ವಿಡಿಯೋ ರೆಕಾರ್ಡ್ ಬಿಟ್ಟು ನಿನ್ನ ಮೇಲೆ ಕೊಡ್ತೀನಿ, ಅದಲ್ಲ. ನಾನು ಕಾಂಪಿಟೇಟರ್ ಕೊಡೋಕ್ಕಲ್ಲ. ನಾನು ಈಗ ಅಂಬೆಗಾಲ ಇಡ್ತಿರೋದು. ಬೇಜಾರು ಏನಂತಂದರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡಬೇಕು ಅಂತ ಒಂದು 2-3 ಸಿನಿಮಾ ಮಾಡಿದೆ. ಯಾವ ಕಟೌಟು ನಾವು ನೋಡೋಕ್ಕಾಗಿಲ್ಲ. ಈ ಸಿನಿಮಾ ಮೂಲಕ ನಾವು ಒಂದು 50 ಅಡಿ ಎಷ್ಟು ಕಟೌಟ್ ಹಾಕಿದ್ರು. ನಾಳೆ ಕಟೌಟ್ ಅನ್ನಂಗೆ ಇವತ್ತು ಒಳಗಡೆ ಹೋಗ್ತೀನಿ. 1 ತಿಂಗಳು ಪ್ರಮೋಷನ್, 1 ತಿಂಗಳು ನೀವು ನೋಡಿರ್ಬೋದು. ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ. ನಾನು ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ದೀನಿ. 24/7 ಮಾಡಿದ್ದೀನಿ ಸರ್. 2 ಗಂಟೆ ರಾತ್ರಿ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದ್ದೀನಿ. ಅಷ್ಟು ಅದು
ಅದು ನನಗೆ ಅಸಹ್ಯ ಆಗ್ತಿದೆ ಸರ್ ರೆಕಾರ್ಡ್ ಕೇಳಿದರೆ. ನನಗೆ ಅನಿಸುತ್ತೆ ಇಷ್ಟೊಂದು ಈ ಥರದ್ದೆಲ್ಲ ನನಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜವಲ್ಲೂ ಡಿಲೀಟ್ ಮಾಡಿಸ್ತಿದ್ದೆ ಸರ್. ಡಿಲೀಟ್ ಮಾಡಿಸ್ತಿದ್ದೆ ನಾನು. ಹಾಗೆಲ್ಲ ಇದ್ದಿದ್ದು ನಾನು ನಿಜವಲ್ಲೂ 100% ಡಿಲೀಟ್ ಮಾಡಿಸ್ತಿದ್ದೆ ಮಾತಾಡಿದ್ದೆ ಆಗಿದ್ದಿದ್ರೆ. ಇಷ್ಟೆಲ್ಲ ನನಗೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ. ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ ಒಂದೊಂದು ನ್ಯೂಸ್ಗಳು ಬರ್ತಾರೆ. ಯಾರಾದರೂ ಬಂದಾಗ, ಜೈಲಿಗೆ ಒಳಗಡೆ ಬಂದಾಗ, ಹೊಸ ಕೈದಿಗಳು ಯಾರು ಬಂದಾಗ ಹೇಳೋರು ಹಿಂಗೆ ಹೊರಗಡೆ ಹಿಂಗಾಗಿದೆ, ಬ್ಯಾನ್ ಆಗಿದೆಯಂತೆ, ಹಿಂಗಾಗಿದೆ, ಪ್ರತಿಭಟನೆ ಮಾಡ್ತಾವ್ರೆ ಅಂದಾಗ ಸಿಕ್ಕಾಪಟ್ಟೆ ಭಯ ಆಯಿತು. ಏನಪ್ಪ ಇಷ್ಟೊಂದು ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ಆದರೂ ಅವ್ರು ಬಿಡ್ತಾನೆ ಇಲ್ಲ. 3ನೇ ವಾರ ಸಿನಿಮಾ ಹೋಗಿದೆ. ನೀವೇ ಎಲ್ಲರೂ ಸಪೋರ್ಟ್ ಮಾಡೋದು. ಇಲ್ಲ ಸಿನಿಮಾನು 3ನೇ ವಾರಕ್ಕೆ ಹೋಗ್ತಿತ್ತೇಳೋ ಗೊತ್ತಿಲ್ಲ. ದೊಡ್ಡವರು ಆಶೀರ್ವಾದ ಮತ್ತು ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ 1ನೇ ವಾರಕ್ಕಲ್ಲ 2 ದಿವಸಕ್ಕೂ ನಿಲ್ಲಿಸೋರು. ಯಾರೂ ರಿಯಾಕ್ಟ್ ಮಾಡಿದೆ. ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದು ಕಡೆ ಭಯ ಆಯಿತು. ಉಮೇಶ್ ಬಣಕಾರ್ ಸರ್ ಹತ್ರ ಹೋದೆ. ಹಿಂಗೆ ಆಯ್ತಣ ಅಂತ ಎಲ್ಲರೂ ಕೆಲವರು ತೋರಿಸ್ದೆ. ನಂದು ಮೆಸೇಜ್ಗಳು ಮಾಡಿರೋದು ರಿಪ್ಪು ಮಡೆನೂರು ಅಂತ ಒಂದು ಫೋಟೋ ಮಾಡಿದ್ದಾರೆ, ಅದನ್ನು ತೋರಿಸ್ತೆ ಅವ್ರಿಗೆ. ಹಿಂಗೆಲ್ಲ ಆಗಿದೆ, ಯಾವ ಡೇಟಿಗೆ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ, ನಮಗೇನು ಬೇಕೆಲ್ಲ ತಗೊಂಡಿದ್ದೀವಿ ಅಂತಿರೋದು ಪ್ರತಿ ಅಣ್ಣ. ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ. ಇಷ್ಟೊಂದು ಅಂದರೆ ಅದ್ರ ಬದಲು ಸುಮ್ಮನೆಗೆ ಏನೋ ವಿಷ ಕೊಟ್ಟಿದ್ರೆ ಏನೋ ಜೀವನ ಚೆನ್ನಾಗಿರೋದು. ಯಾರು ಅವನು ಜೊತೆಲಿರೋನು ಕಲಾವಿದ ಅಲ್ಲ. ಕಲಾವಿದ್ರೆ ನಾನು ಅದನ್ನೇ ಹೇಳಿದ್ದವರಿಗೆ, ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದು ಸಿನಿಮಾ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ಲ. ನಮ್ಮ ಜೊತೆ ಇರೋರು ಪಾಪಾರಪ್ಪ ಒಂದು ಕಲೆಯಲ್ಲೇನೋ ಒಂದು ಮಾತಾಡೋಣಪ್ಪ, ಕಲೆ ವಿಚಾರದಲ್ಲಿ ಏನೋ ಮಾಡೋಣಪ್ಪ. ಬರೀ ವಿಡಿಯೋ ಬಿಡ್ತೀನಿ, ರೆಕಾರ್ಡ್ ಬಿಡ್ತೀನಿ, ವಿಡಿಯೋ ಬಿಡ್ತೀನಿ ಅಂದರೆ ನಾವು ಆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಸರ್. ನಾವು ಕಲೆ ನಂಗೆ ಬಂದಿದ್ದೀವಿ. ಎಲ್ಲೋ ನನ್ನ ಹಣೆ ಬರೋ ತುಂಬ ಕೆಟ್ಟದಾಗಿತ್ತು ಅನಿಸುತ್ತೆ. ಏನು ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ. ಈಗ ಹೋಗಿ ಸಿಗಾಕೊಂಡಿದ್ದೀನಿ. ಇವತ್ತು ನಾನು ದಿನ ಅನುಭವಿಸ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾಯಿದ್ದೀನಿ. ನಾನು ಉದ್ದೇಶಪೂರ್ವಕ ಅಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೊತಿರಲ್ಲ ಸರ್, ಎಲ್ಲ ಹೋಗ್ಬಿಡ್ತಿದ್ದೆ ನಾನು. ಬಿಡು, ನಾನು ಆ್ಯಕ್ಚುಲಿ ಆಚೆಗೆ ಬಂದಾಗಲೂ ಅಂತೆ ಅನ್ಕೊಂಡೆ ಕಾಣಿಸಬಾರ್ದು ಬೇಡಪ್ಪ ಅಂತ. ಬಟ್ ನಾನು ಕಲೆ ನಂಬೇ ಬಂದಿರೋದು, ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್. ಅದು ಹಳೆ ವಿಡಿಯೋನೇ. ಅಂದರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು 1-2 ದಿನ ಆದ್ಮೇಲೆ ಫೋನ್ ಮಾಡಿದ್ರು. ಹೋಗಿಲ್ವಾ, ಎಷ್ಟು ದುರಾಂಕಾರ. ಒಂದು 2-3 ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ. ಅವ್ರು ಹೆಂಗಿದೆಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನೂ ರೆಕಾರ್ಡ್ ಮಾಡಿದ್ದಾರೆ. ನಾನು ಏನೋ ಮಾತಾಡ್ಬಿಡ್ತೀನಿ, ಇಲ್ಲ ಸರ್ ಹಿಂಗೆ ಆಗೋಯ್ತು, ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ. ನಾನು ಒಂದು 2-3 ದಿವಸ ಹೋದೆ. ಅಂದರೆ ನಾವು ತಪ್ಪು ಮಾಡಿದ್ದೀವಿ, ನಾವು ಹೋಗಿ ಕಾಯಲೇಬೇಕು ಅದನ್ನು. ಯಾಕೆಂದರೆ ಅದು ದೊಡ್ಡ ತಪ್ಪು ಮಾಡಿರೋದು. ಹೋಗಿ ಕಾಯಲೇಬೇಕು. ಹೋಗಿದ್ದೀನಿ. ಒಂದು 3 ದಿವಸ ಶಿವಣ್ಣ ಅವ್ರು ಇರಲಿಲ್ಲ. ಅದಾದಮೇಲೆ 1 ವಾರ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು, ಹೋಗಿದ್ಯಾ ಏನು ಕತೆ ಅಂತ ಅಂದಾಗ, ಇಲ್ಲ ಸರ್ ಹೋಗಿದ್ದೆ. ಮತ್ತೆ ಎಲ್ಲೂ ಯಾಕೆ ಇಲ್ಲ, ಏನೂ ಮಾಡಿಲ್ಲ ಅಂತ. ಇಲ್ಲ ಸರ್ ಹೋಗಿದ್ದೆ. ಮತ್ತೆ ಹೋಗಿರೋದನ್ನ ಹಾಕು, ಇಲ್ಲಾದ್ರೂ ಗೊತ್ತಾಗುತ್ತೆ ಹಂಗೆ ಹಿಂಗೆ. ಆಗ 1-2 ನಮಗೆ ಗೊತ್ತಿರೋ ಸ್ನೇಹಿತರಿಗೆ 1-2 ವೀಡಿಯೋ ಕೊಟ್ಟೆ, ಸರ್ ಹೋಗಿದ್ದೆ, ಶಿವಣ್ಣ ಅವ್ರು ಇರಲಿಲ್ಲ ಅಂತ. ಅದು ಪಾಸಿಟಿವ್ ನೆಗೆಟಿವ್ ಆಯಿತು. ಶಿವಣ್ಣವ್ರು ಬಾಕಲು ತೆಗಿಲಿರುವಂತೆ ಹಿಂಗೆಲ್ಲ ಆಯಿತು. ಶಿವಣ್ಣವ್ರು ಮನೇಲಿ ಇರಲಿಲ್ಲ, ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಯಾಕೆಂದರೆ ಇದು ಅಂದಿರೋದು ಇದಲ್ಲ. ನಾನು ಫಾಲೋ ಮಾಡ್ತಾನೆ ಇದ್ದೀನಿ. ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ 100% ಇದೆ. ನನ್ನ ಇಲ್ಲ ಅಂದರೆ ನನಗೂ ಭಯ ಸ್ಟಾರ್ಟ್ ಆಗೋದು. ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀನಿ ಅಂದರೆ, ಅವ್ರೇನಾದ್ರು ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ 100% ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ. ಅವ್ರೇನಾರು ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ. ಇಲ್ಲ ಮೇಡಮ್, ಅವರು ಒಂದು 3-4 ಜನ ಮೀಟ್ ಮಾಡಿದೆ. ಅವ್ರು ಡೆವಿಲಿನ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂತ ಅಂದರು. ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ, ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ ಸರ್. ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದಾರೆ, ಬೈದು ಇದ್ದಾರೆ. ಬೈದು ಅಂದರೆ ಕೆಟ್ಟದಾಗಿ ಏನು ಬೈದಿಲ್ಲ. ಅಪ್ಪ ತಲೆನೇ ಕೆಡ್ಸ್ಕೊಬೇಡ, ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು, ನಮ್ಗೆ ಹೇಳ್ಕೊಟ್ರೋದು ಒಂದೇ, ಕೈ ಹಿಡ್ದು ಎತ್ತು ಅಂತಲೇ ಹೇಳ್ಕೊಟ್ರೋದು. ಯಾರೋ ನಿಮ್ಗೆ ಆಳಿಗೊಂದು ಕಲ್ಲಾಕು ಅಂತ ಹೇಳಿದ. ನೀವು ಮುಂದಕ್ಕೆ ಬದಲಾಗೋ, ತಲೆ ಕೆಡ್ಸ್ಕೊಬೇಡ, ನಾವೆಲ್ಲ ಫ್ಯಾನ್ಸ್ ಏನಿದ್ದೀವಿ ಸಪೋರ್ಟ್ ಮಾಡ್ತೀವಿ. ಬಾಸ್ ಇದನ್ನು ತಲೆಗೂ ಹಾಕೊಂಡಿಲ್ಲ. ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು. ಅವ್ರು ಇದಕ್ಕೆ ತನನೇ ಕೆಡ್ಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಬ್ಯುಸಿ ಅವ್ರೆ ಅಂತ ಅಂದರು. ಅದಕ್ಕಾಗಿ ನಾನು ಒಂದು 3 ಸತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಇನ್ನು ಧ್ರುವಣ್ಣ ಅವ್ರಿಗೆ ಒಂದೇ ಒಂದು ಮೆಸೇಜ್ ಆಗ್ತದೆ. ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಪದಿಲ್ಲ. ನಾನು ಬೆಂಗಳೂರು ಬಿಟ್ಟು ಹೋಗ್ಬಿಡೋಣ ಊರಿಗೆ ಅಂತಲೇ ಅಂದ್ಕೊಂಡಿದ್ದೆ. ಧ್ರುವಣ್ಣವ್ರಿಗೆ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದರು, ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವ್ರ ಹತ್ರ ಕೇಳು, ನಂದು ಬಿಡು, ತಲೆ ಕೆಡ್ಸ್ಕೊಬೇಡ ಅಂದರು. ಆಮೇಲೆ ಅಣ್ಣ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಬ್ಬರ ಹತ್ರ ಕೇಳು, ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನು ಬೈಟ್ಸ್ಬೇಕಾ ಏನು ಬೇಕಾದ್ರೂ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ ಅಂತ. ಅವಾಗ ಒಂಚೂರು ಧೈರ್ಯ ಬಂತು. ಈಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ಇವರು ಫ್ಯಾನ್ಸ್ ಅಲ್ಲ, ಈ ಸಿನಿಮಾಕ್ಕೆ ಶಿವಣ್ಣವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ. ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಅವ್ರ ಫ್ಯಾನ್ಸು. ನಮ್ಮ ಮನೆ ಕಟ್ಬೇಕಾದ್ರೆ 69,000 ರೂಪಾಯಿ ಮನೇನೂ ವೀಡಿಯೋ ಬಿಟ್ಟಿದೆ. 69,000 ವೆಟ್ರಿಫೈಡು ಕೂಡ ಮನೆ ಕೊಡಿಸಿದ್ದಾರೆ. ಅಷ್ಟು ಫ್ಯಾನ್ಸ್ಗಳು, ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರು ಹಾಕಿದ್ದಾರೆ ಅವ್ರ ಫ್ಯಾನ್ಸು.
ಇನ್ನು ಧ್ರುವಣ್ಣವ್ರ ಫ್ಯಾನ್ಸ್ ಪೂರ್ತಿ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಧ್ರುವಣ್ಣ ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲೆಲ್ಲ ಹಾಕ್ಬಿಟ್ಟು ನನ್ನ ಸಿನಿಮಾ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಅದನ್ನು ಆ ಋಣ ನಮ್ಮ ಮೇಲೆ ಐತಿ ಜಾಸ್ತಿ. ಯಾಕಂದ್ರೆ ಅವ್ರ ಮನೆಗೆ ಹೋದಾಗ ನೀರು ಕುಡಿದು ಕೂರಿಸಿ ಅಷ್ಟೆಲ್ಲ ಮಾತಾಡಿದ್ದಾರೆ. ಅವ್ರು 3 ಜನನ ಯಾರನ್ನು ಗೌರವಿಸ್ತಾ ಇದ್ದೀನೋ ಅವ್ರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಈಗ. ಬಟ್ ಆಗಿದೆ, ಅದು ಆಗಬಾರ್ದಿತ್ತು. ದಯಮಾಡಿ ಇಲ್ಲಿಂದಲೇ ಅವ್ರ ಪಾದಾರವಿಂದಕ್ಕೆ ಕ್ಷಮೆ ಕೇಳ್ತೀನಿ. ದಯಮಾಡಿ ಕ್ಷಮಿಸಿ. ಯಾಕೆಂದರೆ ಇವರಿಬ್ಬರಿಗೆ ಏನಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ. ಶಿವಣ್ಣವ್ರಿಗೆ ಅಂದಿರೋದು ತುಂಬ ಹರ್ಟ್ ಆಗ್ತದೆ. ನನಗೆ ವಾಯ್ಸ್ ಕೇಳಿದರೆ ಏನಪ್ಪ ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡಿದ್ದೀನಲ್ಲ ಅಂತ ಅನಿಸ್ತಿದೆ. ಯಾವುದು ಮೇಡಮ್ ಅದು ಗೊತ್ತಿಲ್ಲ ಮೇಡಮ್. ಅದು ಮೇಡಮ್ ಸಾಕ್ಷಿ ಆಧಾರಗಳು ಏನಿದೆ ಅದನ್ನು ನಮ್ಮ ಶಾರದಾ ಮೇಡಮ್, ನಮ್ಮ ನವೀನ್ ಸರ್ ಕೊಟ್ಟಿದ್ದಾರೆ ಕೋರ್ಟಿಗೆ. ಜಡ್ಜ್ ಅದೆಲ್ಲ ಪರಿಶೀಲಿಸಿ ಬೇಲ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಪೊಲೀಸ್ ಸ್ಟೇಷನಲ್ಲಿ ನನಗೆ ಇದುವರೆಗೂ ನಂಬರ್ ತೆಗೆದು ನೋಡಿ ಎಷ್ಟು ಸತಿ ಫೋನ್ ಮಾಡಿದ್ದೀನಿ, ನಾನು ಫೋನೂ ಮಾಡಿಲ್ಲ. ಅವ್ರಿಗೆ ಏನಿದೆ ನಾನು ಕೋರ್ಟಿಗೆ ಕಳಿಸಿದ್ರು, ಅದಾದಮೇಲೆ ನಾನು ಮಾತಾಡ್ಸಿಲ್ಲ. ಒಂದು ದಿವ್ಸ ಮಾತ್ರ ಕರೆದ್ರು ಸೈನ್ ಹಾಕ್ಬೇಕು ಅಂತ ಸೈನ್ ಹಾಕಿ ಬಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನು ಅದಕ್ಕೆ ಹೋಗಿಲ್ಲ. ಬಟ್ ಇವ್ರು ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ನನಗೂ ಗೊತ್ತಿಲ್ಲ ಮೇಡಮ್. ಅದು ಗೊತ್ತಿಲ್ಲ ಸರ್, ಅದು ನಾನು ಅದ್ರ ಬಗ್ಗೆ ನಾನು ಏನೂ ಇದು ಮಾಡಿಲ್ಲ. ಯಾಕೆಂದರೆ ನಾನು ರಿಲೀಸ್ ಆದಮೇಲೆ ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಉಳಿದಿದ್ದು. ಊರಿಗೆ ಹೋದೆ, ಸುಮಾರು ಕೆಲಸಗಳು ಮಾಡಿದೆ. ಸುಮಾರು ಅಂದರೆ ಸಿಕ್ಕಾಬಟ್ಟೆ ಕೆಲಸಗಳು. ನಾನು ಯಾಕೆಂದರೆ ಮನೇಲಿ ಸಿಕ್ಕಾಬಟ್ಟೆ ಜವಾಬ್ದಾರಿಕೆ ಇಲ್ಲ ಅಂದಿದ್ರೆ ನಾನು ಈ ಥರ ಏನೋ ಮಾಡ್ಕೊಂಡು ಸುಮ್ಮನೆ ಕೆರ್ಕೊಂಡು ಏನೋ ಗಾಯ ಮಾಡ್ಕೊತಾನೆ ಇದ್ದೆ. ಬಟ್ ಊರಿಗೆ ಹೋಗಿ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೆ. ನಾನು ರೈತ ಅಂತ ತೋರಿಸ್ಕೊಳ್ಳೋದಾಗಲಿ ಇದು ಮಾಡೋದಾಗಲಿ ಇಲ್ಲ. ಇವತ್ತು ಕೂಡ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ 2 ವರ್ಷ ನಾನು ಜಮೀನು ಕೆಲಸನೇ ಮಾಡಿಲ್ಲ. ಇವಾಗ ಊರಿಗೆ ಹೋಗಿ ತೋಟ ಎಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಲೋನ್ಗಳು ಕ್ಲಿಯರ್ ಮಾಡಿ, ಏನೇನೋ ಸ್ವಲ್ಪ ಸೊಸೈಟಿ ಲೋನ್ಗಳಿತ್ತು ಅದು, ಆಧಾರ್ ಕಾರ್ಡ್ದವರು ಏನೇನೋ ಸಿಕ್ಕಾಬಟ್ಟೆ ಕೆಲಸಗಳಿದ್ದಾವೆ, ಎಲ್ಲ ಮುಗಿಸಿ ಬಂದಿದ್ದೀನಿ. ಇಲ್ಲ ಸರ್, ಈಗ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ. ಈಗ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು. ಸುಮಾರು ಎಲ್ಲರಿಗೂ ಹೊರಟಾಗಿದೆ. ಈಗ ಮೊದಲಿಗೆ ನನಗೆ ಈಗ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ. ದಿನ ಬೆಳಗ್ಗೆ ಇದ್ದರೆ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ. ಅವರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದ್ಬಿಟ್ರೆ ನಾನೆಲ್ಲ ಒಂದು ಉಸಿರಾಡ್ಕೊಂಡು ನಿಜವೂ ಜೀವನ ಪೂರ್ತಿ ಅವ್ರಿಗೆ ಚಿರಋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ಅನ್ನೋದು ನನಗೆ ತುಂಬ ಕಾನ್ಫಿಡೆಂಟ್. ಗೊತ್ತಾಯ್ತು ಸರ್, ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ. ಹೀರೋಯಿನ್ ಈ ಮೌನ ಗುಡ್ಡಮನೆಯವರು, ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು, ಯೋಗರಾಜ್ ಭಟ್ರು ಸರ್, ನಮ್ಮ ರಾಮ್ ಸರ್, ಇಡೀ ಚಿತ್ರತಂಡ, ಕರಿಸುಬ್ಬು ಸರ್, ನಾಣಿ ಸರ್, ಎಲ್ಲರಿಗೂ ಕೂಡ ಇಲ್ಲಿಂದನೇ ಕ್ಷಮೆ ಕೇಳ್ತೀನಿ. ದಯಮಾಡಿ ನನ್ನ ಕ್ಷಮಿಸಿ. ನನ್ನಿಂದ ಎಲ್ಲರೂ ತಲೆ ತಗ್ಸಂಗಾಗಿದೆ. ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾಬಟ್ಟೆ ಬೇಜಾರಾಗಿದ್ದಾರೆ. ನಾನು ಮೊನ್ನೆ ಹೋದಾಗಲೂ ಸುಮಾರು ಜನ ಕೇಳ್ತಿದ್ರು, ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ. ಸುಮಾರು ಜನ ಅಂದರು. ಕೆಲವರೆಲ್ಲ ನಮ್ಮೂರಲ್ಲೆಲ್ಲ ಸುಮಾರು ಜನ ಕೇಳ್ತಿದ್ರಂತೆ, ನಿಮ್ಮೂರು ಹುಡುಗನಂತೆ ಹಿಂಗೆಲ್ಲ ಅಂದೆ. ಸುಮಾರು ಜನ ತಲೆ ತಗ್ಸಿದ್ರೆ ನನ್ನಿಂದ. ಈಗ ಏನು ಆಶೀರ್ವಾದ ಇವ್ರದ್ದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ. ಭಗವಂತ ಏನು ಮಾಡ್ತಾನೆ ನೋಡ್ಬೇಕು ಸರ್. ಮೇಡಮ್ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ. ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ. ಆದರೆ ಇದು ದೊಡ್ಡ ತಪ್ಪೆ. ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಿಲ್ಲ. ದೊಡ್ಡ ತಪ್ಪು ಮಾಡಿದ್ದೀನಿ, ಅದಕ್ಕೆ ಕ್ಷಮಿಸ್ತಾರೆ ಅನ್ನೋ ಗ್ಯಾರಂಟಿಲೇ ದಿನ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ. ಈಗ ಶಿವಣ್ಣವರು ಒಂದೇ ಒಂದು ಕ್ಷಮಿಸಿದ್ದೀನಿ ಅಂತ ಅಂದರೆ ಖಂಡಿತ ಒಂದು ರಿಲೀಸ್ ಆದರೆ ಸಿನಿಮಾ ಒಂದು ಒಳ್ಳೇದು ಆಗೇ ಆಗುತ್ತೆ. ಯಾಕೆಂದರೆ 3 ವಾರ ಹೋಗಿರೋಂಥ ಸಿನಿಮಾ ಮತ್ತೆಲ್ಲೋ ಒಂದು ಕಡೆ, ಯಾಕೆಂದರೆ ಸಿನಿಮಾ ಚೆನ್ನಾಗಿದೆ ನೀನು ಹಿಂಗೆ ಮಾಡ್ಕೊಂಬಿಟ್ಟಿಲ್ಲ ಅಂತಲೇ ಎಲ್ಲ ಕಡೆ ಹೇಳಿರೋದು. ಸಿನಿಮಾ ಚೆನ್ನಾಗಿಲ್ವಂತೆ ಅಂತ ಇಲ್ಲಿ ಹೇಳಿಲ್ಲ. ಮತ್ತೆ ರಿಲೀಸ್ ಆದರೆ ಖಂಡಿತ ಆ ಕ್ರೆಡಿಟು ನನ್ನ ಜೀವನದ ಭವಿಷ್ಯ ಏನಾರ ಬದಲಾದರೆ ಈ 3 ಜನಕ್ಕೆ ಹೋಗುತ್ತೆ ನಮ್ಮ ಕ್ರೆಡಿಟ್. ಇಲ್ಲಿಂದ ನಾನು ನಾಳೆಯಿಂದ ಶಿವಣ್ಣವರ ಬರ್ತ್ಡೇ ಇಲ್ಲಿಂದಲೇ ವಿಶ್ ಮಾಡ್ತೀನಿ. ಅಣ್ಣ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ. ನನ್ನ ಆಯಸ್ಸು ಕೂಡ ನಿಮಗೆ ಕೊಡಲಿ ಅಣ್ಣ. ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದೀರ, ದಯಮಾಡಿ ಕ್ಷಮಿಸಿ. ನಾನು ಯಾಕೆಂದರೆ ನಾನು ಖುಷಿ ಒಂದು ಆರ್ಕೆಸ್ಟ್ರಾ ಈ ನಂಬ್ಕೊಂಡು ಬಂದಿರೋನು, ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ. ನಿಮ್ಮಂಥವ್ರು ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ. ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ. ದಯಮಾಡಿ ಕ್ಷಮಿಸಿ ಅಣ್ಣ. ಫ್ಯೂಚರ್ ಈಗ ಏನು ಸಿನಿಮಾ ಗೊತ್ತಿಲ್ಲ. ಶಿವಣ್ಣವ್ರು ಏನಾರು ಕ್ಷಮಿಸಿದರೆ ಇನ್ನೊಬ್ರು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ. ಅದೊಂದು ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಅದೊಂದು ಇನ್ನು ಅದಾದಮೇಲೆ ಒಂದು ಕೃಷಿಯಲ್ಲಿ ನಾನು ಸುಮಾರು 2 ವರ್ಷದ ಮುಂಚೆ ನಾನು ಏನೇನೋ ಸ್ವಲ್ಪ ಬೇರೆ ಪ್ಲ್ಯಾನ್ ಮಾಡಿಟ್ಟಿದ್ದೆ. ಒಂದು ಏನೇನೋ ಸ್ವಲ್ಪ ಪರ್ಸ್ನಲ್ ಏನೇನೋ ಮಾಡಿದ್ದೆ. ಅದು ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಮಾಡಿ ಒಂದು 2-2.5 ತಿಂಗಳಾದ್ಮೇಲೆ ಅದು ಉದ್ಘಾಟನೆಗೆ ಎಲ್ಲ ಅನುಮತಿ ಕೊಟ್ಟರೆ ಇವು 3 ಜನದ ಆಶೀರ್ವಾದ ತಗೊಂಡೆ ನಾನು ಲಾಂಚ್ ಮಾಡಿಸ್ತೀನಿ.
ಹ್ಞೂ ಸರ್, ಕೆಲಸ ಅಂದರೆ ಉಮೇಶ್ ಅಣ್ಣವ್ರು ಮನೇಲೆ ಹೇಳಿದರು, ಮತ್ತೆ ತಪ್ಪು ಮಾಡಿದರೆ ಪಕ್ಕಾ ಬ್ಯಾನು, ಇನ್ಮೇಲೆ ಹುಷಾರಾಗಿ ಹೆಜ್ಜೆ ಇಡು, ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಉಮೇಶ್ ಅಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಮತ್ತು ನಮ್ಮ ಎನ್.ಆರ್. ರಮೇಶ್ ಅಣ್ಣವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ತಪ್ಪಾಗಿದೆ, ಇನ್ನೊಂದು ಕಡೆ ಒಂದು ಕಟೌಟ್ ನೋಡಿದ್ವಲ್ಲ, ಅದು ಈ ದೊಡ್ಡ ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇಷ್ಟೊಂದು ಆ ಒಂದು ಕಟೌಟ್ ನೋಡದೆ ಒಳಗಡೆ ಹೋಗಿ ಬರೋಷ್ಟೊಳಗೆ ಕಟೌಟ್ ಕಿತ್ತಾಕ್ತಾರೆ. ನಾನು ಸಿನಿಮಾನು ನೋಡಿಲ್ಲ ಸರ್. ಮೇಡಮ್, ಖಂಡಿತ ಶಿವಣ್ಣವ್ರದ್ದು ಒಂದೇ ಒಂದು ಆಶೀರ್ವಾದ ಸಿಕ್ತು ಅಂದರೆ ಖಂಡಿತ ನಾನು ಕೈ ಕಾಲು ಹಿಡಿದಾಗಲೇ ಅವ್ರನ್ನ ಕರ್ಕೊಂಡು ಮತ್ತೆ ಟೀಮ್ ಏನೇನಾಗಿತ್ತು ಆ ಜಾಗದಲ್ಲಿ ಮತ್ತೆ ರೆಡಿ ಆಗ್ತೀನಿ. ಖಂಡಿತ ಮತ್ತೆ ಆ ಏನು ಟೀಮ್ ಇತ್ತು ಅದನ್ನು ನಾನು ಮತ್ತೆ ಮಾಡೇ ಮಾಡ್ತೀನಿ ಮೇಡಮ್. ರಿಲೀಸ್ ನಾನು ಸಂತೋಷ್ ಸರ್ ಹತ್ರನೇ ಮಾತಾಡಬೇಕು ನಮ್ಮ ಹತ್ರ. ಅಂದರೆ ಅವ್ರಿಗೆ ಬೇಜಾರಾಗಿರೋದು ಇವ್ರು 3 ಜನ ಖಂಡಿತ ನಾನು, ಯಾಕಂದ್ರೆ ಅವ್ರನ್ನ ಯಾಕೆ ಮೀಟ್ ಮಾಡಿಲ್ಲ ಅಂದರೆ ಫಸ್ಟ್ ಇಲ್ಲಿ ಇವ್ರ ಆಶೀರ್ವಾದ ಸಿಗದೆ ನಾನು ಅಲ್ಲೋಗಿ ಮೀಟ್ ಮಾಡೋಕ್ಕಾಗಲ್ಲ. ಇವ್ರ ಆಶೀರ್ವಾದ ಸಿಕ್ತು ಅಂದರೆ ಬರೀ ಇಷ್ಟು ಜನ ಫ್ಯಾನ್ಸ್ ನೋಡಿದರೆ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ. ನನಗೇನು ಈಗ ಎಲ್ಲರೂ ಫ್ಯಾನ್ಸು ನೋಡ್ತಾರೆ, ಬಟ್ ನನ್ನ ಫ್ಯಾನ್ಸ್ ಅನ್ನೋಂಥ ಯಾರೂ ಇಲ್ಲ, ಎಲ್ಲರೂ ಸ್ನೇಹಿತರು ಫ್ರೆಂಡ್ಸ್ ಇರೋದು. ಬಟ್ ಎಲ್ಲ ಚಿತ್ರರಂಗದಲ್ಲಿ ಏನೇ ಹೀರೋಗಳಿದ್ದಾರೆ ಎಲ್ಲರಲ್ಲೂ 5% ಫ್ಯಾನ್ಸ್ ಸಿನಿಮಾ ನೋಡಿದ್ರು ಕೂಡ ನನ್ನ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ಇವತ್ತು ಗ್ಯಾರಂಟಿ ಇದೆ. ಯಾಕೆಂದರೆ ಇಲ್ಲ ಸರ್, ಮಾತಾಡಿದ್ರು. ನನಗೆ ಇಲ್ಲಿ ಆಗಿರೋದು ಮೇನ್ ಇಲ್ಲಿ ತಪ್ಪು. ಈ ಮುಂಚೆನೇ ಹೋದರೆ 100% ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಫೋನು ಮಾಡಿದ್ದೀನಿ, ಮೆಸೇಜು ಮಾಡಿದ್ದೀನಿ, ಮೆಸೇಜು ಮಾಡಿದೆ, ಎಲ್ಲಿದ್ದಾರೆ ಏನು ಕತೆ ತಿಳ್ಕೊಳ್ಳೋಕ್ಕೆ. ಫಸ್ಟ್ ನನಗನ್ಸಿದ್ದು, ಫಸ್ಟ್ ಇವ್ರ ಆಶೀರ್ವಾದ ತಗೊಂಡು ಅಣ್ಣ ಹಿಂಗಾಯ್ತು ಅಂತ ಅಲ್ಲಿ ಹೋದರೆ ಖಂಡಿತ, ಯಾಕೆಂದ್ರೆ ಎಲ್ಲರದ್ದು ಮನಸ್ಥಿತಿ ನನಗೆ ಗೊತ್ತು, ಯಾಕೆಂದ್ರೆ ಹೆಂಗೆ ಕ್ಷಮಿಸ್ತಾರೆ ಅವರು, ಏನು ಮಾಡ್ತಾರೆ, ಬೇಜಾರಾಗೋರು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಾನೇ ಅವ್ರ ಮನೆ ಹತ್ರ ಹೋಗ್ತೀನಿ, ಪ್ರೊಡ್ಯೂಸರ್ ಮನೆ ಹತ್ರ ಕ್ಷಮೆ ಕೇಳ್ತೀನಿ. ಬಟ್ ನನಗೆ ಇವಾಗ ಶಿವಣ್ಣವ್ರ ಒಂದು ಆಶೀರ್ವಾದ ಸಿಕ್ಕಿದ್ರೆ 100% ತುಂಬ ಬದಲಾಯ್ತೀನಿ. ಇನ್ನು ಮುಂದೆ ಈ ಥರ ತಪ್ಪುಗಳು ಆಗಲ್ಲ. ನೆಕ್ಸ್ಟ್ ಕೃಷಿನೂ ಸ್ಟಾರ್ಟ್ ಮಾಡ್ತೀನಿ, ಈವೆಂಟ್ಗಳು ಸ್ಟಾರ್ಟ್ ಮಾಡ್ತೀನಿ, ಸಿನಿಮಾಗಳನ್ನೂ ಸ್ಟಾರ್ಟ್ ಮಾಡ್ತೀನಿ. ನೋಡ್ತಾರೆ ಮೇಡಮ್, ಖಂಡಿತ. ಯಾಕೆಂದರೆ ಜನಕ್ಕೆ ಇದೇ ಬೇಜಾರಾಗಿ, ಎಲ್ಲರಿಗೂ ಬೇಜಾರಾಗಿರೋದು ಅಷ್ಟೇ. ಇವ್ರು 3 ಜನ ಕ್ಷಮಿಸಿದ್ರೆ ಗ್ಯಾರಂಟಿ ಈ ಸಿನಿಮಾ ರಿಲೀಸ್ ಆದ್ರೆ ನೋಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ ಮೇಡಮ್, ಪಕ್ಕ ನೋಡ್ತಾರೆ ಮೇಡಮ್. ಇದು ರಿಲೀಸ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಏನಿದೆ ಅದನ್ನು ನಾನು ಮಾತಾಡಬೇಕು. ಫಸ್ಟ್ ಇದು ಸಿನಿಮಾ, ಯಾಕಂದ್ರೆ ನನ್ನ ಕನಸು ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದವೆ. ನಿಮಗೆ ಸಿನಿಮಾ 3 ವರ್ಷದ ಮುಂಚೆ ಸ್ಟಾರ್ಟ್ ಆಗಿದ್ದು ಸರ್. ಇದು 3 ವರ್ಷದ ಮುಂಚೆ ಸ್ಟಾರ್ಟ್ ಆಗಿ ಒಬ್ಬರು ಡೈರೆಕ್ಟ್ರು ಬಂದು ಇವನಿಗೆ ಈ ಹೊಸ ಹೀರೋಗೆ ನಾನು ಡೈರೆಕ್ಟ್ ಮಾಡ್ಬೇಕಂತ 1.5 ತಿಂಗಳು ಟೈಮ್ ವೇಸ್ಟ್ ಮಾಡಿ, ಅವರು ಒಂದ್ಸತಿ ಹೋಗಿ ಇನ್ನಿಬ್ಬರು ಬಂದು ಅವರು 6 ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಮಾಡಲ್ಲ, ಮೈಸೂರಿಗೆ ಮಾಡಬೇಕು, ಅಲ್ಲೋ ಮಾಡಬೇಕು ಅಂತ ಸುಮಾರು ಅವರು ಒಂದು 6-7 ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರು ಚೇಂಜ್ ಆಗಿ ಆಮೇಲೆ ರಾಮನಾರಾಯಣ್ ಸರ್ ಬಂದು ಸಿನಿಮಾ ಸ್ಟಾರ್ಟ್ ಆಗಿ ರಿಲೀಸ್ ಆಗಿದ್ದು. ಸರ್ ಕೇಳ್ತೀನಿ. ಇಲ್ಲ ಸರ್, ಸಂತೋಷ್ ಸರ್ ತಮ್ಮ ಅಂದಾಗ ಅವರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡ್ರು ನಾನು ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಬೇಜಾರಾಗಿರ್ತಾರೆ ಸರ್. ಈಗ ಅವ್ರ ಹತ್ರ ನಾನು ಹೋಗಿ ಕೇಳೋಕೆ ಹೋದ್ರು ತುಂಬ ಕೋಪ ಈ ಟೈಮಲ್ಲಿ ಇದ್ದೇ ಇರುತ್ತೆ ಅವ್ರ ಮೈಂಡಲ್ಲೂ. ಯಾಕೆಂದರೆ ಅವ್ರ ಮನೇಲೂ ಕೂಡ ಅಣ್ಣವ್ರ ಫೋಟೋ ಇದೆ, ನಮ್ಮಲ್ಲೂ ಕೂಡ ಶಿವಣ್ಣವ್ರ ಫೋಟೋ ಇದೆ. ನಾನು ಈ ಕೇಸ್ ಆದಮೇಲೆ ನನ್ನ ಫೋಟೋ ಇದೆ, ಮುಂಚೆಯಿಂದಲೂ ಕೂಡ ಕರ್ನಾಟಕ ದಮನಕ ಶ್ರೀಕಂಠ ಮೂವಿಯಿಂದಲೂ ನಮ್ಮಲ್ಲಿ ಫೋಟೋ ಇದೆ. ಅವರು ಅಣ್ಣವ್ರ ಫೋಟೋ ಇಟ್ಟಿರೋದ್ರಿಂದ ಅವ್ರ ಮೈಂಡಲ್ಲಿ ಇರುತ್ತೆ, ಫಸ್ಟ್ ಶಿವಣ್ಣವ್ರು ಕ್ಷಮಿಸ್ಲಿ ಆಮೇಲೆ ನಾವು ಮಾತಾಡೋಣ ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಹಂಗಾಗಿ ಫಸ್ಟ್ ಈ ದೊಡ್ಡವ್ರ ಆಶೀರ್ವಾದ ತಗೊಂಡು ಅವ್ರ ಮನೆಗೆ ಹೋಗ್ತೀನಿ. ನಾನು ಕೈ ಕಾಲು ಹಿಡ್ದಾಗಲಿ ಈ ಸಿನಿಮಾ ಮತ್ತೆ, ಯಾಕೆಂದ್ರೆ ನನ್ನ ಕನಸು ಸರ್. ನಾನು ಕಟೌಟ್ ಅಲ್ಲ, ನಾನು ಇದಲ್ಲ, ಏನೂ ನೋಡೋಕ್ಕಾಗಿಲ್ಲ. ಸಿನಿಮಾನೇ ನೋಡಿಲ್ಲ ಸರ್, ನಾನು ಸಿನಿಮಾನೇ ನೋಡಿಲ್ಲ, ಡಬ್ಬಿಂಗ್ ಕೊಟ್ಟಿದ್ದಷ್ಟೇ. 3ನೇ ವಾರ ಬಂದು ಖುಷಿಯಿಂದ ಹೋಗೋಕೆ ಹೋದೆ, ಅಲ್ಲೂ ಕೂಡ ಅದು ಅನುಮತಿ ಕೊಡಲಿಲ್ಲ, ಎಲ್ಲೂ ಹೋಗಂಗಿಲ್ಲ, ಕಂಡೀಷನ್ ಬೇಲ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ ಮತ್ತೆ ಮನೆಗೆ ಬಂದೆ. ಇದೊಂದು ಎಲ್ಲರೂ ಕೂಡ ಒಂದು ಇದಕ್ಕೆ ಸಪೋರ್ಟ್ ಮಾಡಿ. ಆಮೇಲೆ ಇದು ಆ ಆಡಿಯೋ ವಿಡಿಯೋಗಳು ಏನು ಮತ್ತೆ ಅವ್ರು ಕೊಟ್ಟಿದ್ದಂಥ ರಿಲೀಸ್ ಮಾಡಬಾರ್ದು ಅಂತ ಸ್ಟೇ ತಂದಿದ್ದೀನಿ, ನೋಟಿಸ್ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಧ್ರುವ ಸರ್ ಮೆಸೇಜಲ್ಲಿ ಕ್ಷಮಿಸಿದ್ದಾರೆ ಅಂತ ಹೇಳಿದ್ರಿ. ಸೊ ಧ್ರುವ ಸರ್ನ ಮೀಟ್ ಮಾಡಿ ಕ್ಷಮೆ ಕೇಳುವಂಥ ಪ್ಲಾನ್ ಏನಾದ್ರು ಇದೆಯಾ? ಇಲ್ಲ, ಮೀಟ್ ಮಾಡ್ತೀನಿ. ಮತ್ತೆ ಅವ್ರು ಕೇಳಿಲ್ಲ ನೆನ್ನೆಲೆ ಇದರಲ್ಲಿ ಟೀಸರಲ್ಲಿ ಇದ್ದಿದ್ರಲ್ಲ, ಹಂಗಾಗಿ ನಾನು ಮೀಟ್ ಮುಂದಿನ ದಿನಗಳಲ್ಲಂತೂ ಮೀಟ್ ಮಾಡ್ತೀನಿ. ಅವ್ರು ಏನಂತಂದರೆ ಮೇನ್ ಅವ್ರು ಹೇಳ್ತಾರದು ಒಂದೇ, ನಂದು ಬಿಟ್ಟಾಕು, ಶಿವಣ್ಣವರು ದರ್ಶನ್ ಸರ್ ಸೀನಿಯರು, ಅವ್ರನ್ನ ಒಂದೇ ಮಾತು ಹೇಳಿದ್ದು, ಆ ಟೈಮಲ್ಲಿ ಬಾ, ಏನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ, ಫಸ್ಟ್ ಆ ಸೀನಿಯರ್ನ ಮೀಟ್ ಮಾಡು,
ಯಾವ್ರ ಆಶೀರ್ವಾದದಾಗ ಅಂತ ಹೇಳಿದರು. ಖಂಡಿತ ಅದಕ್ಕೆ ಮೀಟ್ ಮಾಡ್ತಾ ಇದ್ದೀನಿ. ಸುಮಾರು ಅವ್ರನ್ನ ಫಾಲೋ ಮಾಡ್ತಾನೆ ಇದ್ದೀನಿ, ಆಗ್ತಿಲ್ಲ. ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು, ನೀವೇ ಒಂದು ಅವ್ರ ಹತ್ರ ಒಂದು ಏನೋ ಮಾತಾಡಿದರೆ ಆಗ್ಬೋದಾ ಅಂತ ನಾನು ನಿಮ್ಮನ್ನು ನಂಬಿ ಬಂದಿದ್ದೀನಿ ಅಷ್ಟೇ. ಈ ಒಂದು ಪುಟ್ಟ ಕಲಾವಿದನ್ನು ದಯಮಾಡಿ ನೀವೇ ಇಲ್ಲಿಂದ ಒಂದು ಹೊಸದಾಗಿ ಒಂದು ಮಾಡಿಕೊಡ್ಬೇಕು ಕೇಳ್ಬೋದು.